ನಮಸ್ಕಾರ ರೀ ಬಂಧುಗಳೇ. ನೋಡಿರಿ, ನಾನು ಇವತ್ತು ಮಧ್ಯಾಹ್ನ ಲಾಗ್ಸ್ ಚಲೋ ಮಾಡೇನಿ ರೀ. ಎಲ್ಲರೂ ಹೆಂಗಿದ್ದೀರ? ಚೆನ್ನಾಗಿದ್ದೀರ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ಮೊನ್ನೆ ಕಡ್ಲಿ ಕಿತ್ತಿದ್ವಲ್ಲ ರೀ, ಅವನ್ನ ಮಾರ್ಕೆಟ್ಗೆ ಹಾಕಿದ್ವಿ. ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗ್ಬೇಕಂತ ಬಂದಿದ್ವಿ. ಇಲ್ಲಿ ಹೊಲ್ದಾಗಿದ್ದ ಸೀದ ಬಂದಕಿನ ಇಲ್ಲಿ ಗದಗ ಬಂದೀವಿ ರೀ. ಹಂಗಾಗಿ ಊಟ ಮಾಡೋಕ್ಕಾಗಲ್ಲ. ಇಲ್ಲಿ ನಾಷ್ಟ ಮಾಡೋಕೆ ಬಂದೀವಿ ನೋಡಿರಿ. ನಾನು ನಮ್ಮ ಯಜಮಾನ್ರು, ನನ್ನ ಮಗ. ನೋಡ್ರಿ ಇವತ್ತಿನ ದಿನ ಹೆಂಗಿರ್ತಂತ ನೋಡೋಣ. ಎಗ್ ಮಸಾಲ ಪರೋಟ ತೊಗೊಂಡಿವ್ರಿ. ಒಂದು ರೈಸ್ ತೊಗೊಳ್ತು. ಹ್ಞೂ ರೀ. ನೋಡ್ರಿ, ನನ್ನ ಸೈಡ್ ರಿಂಗ್ ಕಟ್ಟಾಗಿತ್ತು. ಸೈಡ್ ರಿಂಗ್ ತೊಗೊಳಕ್ಕೆ ಬಂದೇನೆ. ಇದು ಒಂದು ಅಣಿ ತೂಕ ಕಡಿಮೆ ಐತೆ ರೀ. ಭಾಳ ಸಣ್ಣ ತೊಗೊಂಡೇನಿ ರೀ ಸರ್ತೆ. ನೋಡ್ರಿ, ಬಂಗಾರ ಎಷ್ಟು ತುಟ್ಟಿ ಆಗೈತೆ ನೋಡ್ರಿ. ಬಡ್ರು ತೊಗೊಳೋ ಬಂಗಾರ ಏನಿಲ್ಲ ರೀ ಈಗ. ಏನು ತೊಗೊಂಡು ಎಷ್ಟು ತೊಗೊಂಡೆ? ನೋಡ್ರಿ, ನಾವು ಗದಗ್ಲಿದ್ದ ಬರೋದು ಲೇಟ್ ಆಗಿತ್ತು, ಹೋಗೋದು ಲೇಟ್ ಆಗಿತ್ತು. ಹೋಗಿ ಬಂದು ಈಗ ಬಂದಿದ್ರಿ. ನನ್ನ ಮಗನ ಡ್ರೆಸ್ ಅದೆಲ್ಲ ಹಾಕಿ ಹೆಂಗೆ ಬರ್ತಿಲ್ಲ ಅಂತ ನೋಡಿದ್ರಿ. ಟ್ರೈ ಮಾಡಿದ, ಸ್ವಲ್ಪ ಡ್ಯಾನ್ಸ್ ಕುಡಿದ. ಮತ್ತೀಗ ರಾತ್ರಿ ಅಡುಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ರೀ. ಮುಂಜಾನೆ ಸ್ವಲ್ಪ ಅನ್ನ ಸಾರು ಇತ್ತು. ಇವತ್ತು ಬೆಳಗ್ಗೆ ರೊಟ್ಟಿ ಮಾಡೋಕ್ಕಾಗಲಿಲ್ಲ ರೀ. ಸ್ವಲ್ಪ ಮಾಡಿದ್ಲು, ಹಂಗಾಗಿ ರಾತ್ರಿ ಉಳಿದಿದ್ದಿಲ್ಲ. ಈಗ ಸ್ವಲ್ಪ ಅನ್ನ ಐತಿ, ಸ್ವಲ್ಪ ಸಾರು ಐತಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನು ಮಾಡ್ಬೇಕಂತಂದೇಳಿ ಮಾಡಿದ್ರಿ. ನಮ್ಮ ಕರಿ ಟೊಮೆಟೊ ಕಾಯಿ ಕೊಟ್ಟಿದ್ರಿ. ಇದು ಹೊಲಕ್ಕೂ ಇಲ್ಲ ಟೊಮೆಟೊ ನೋಡ್ರಿ. ಟೊಮೆಟೊ ಕಾಯಿ ಚಟ್ನಿ ಮಾಡ್ತೀನಿ ರೀ ನಾನೀಗ. ಟೊಮೆಟೊ ಕಾಯಿ ಚಟ್ನಿ, ಟೊಮೆಟೊ ಗೊಜ್ಜು ಮಾಡ್ತೀನಿ ರೀ. ಅದಾಗ ಅಂದಾಗ ಬಿಸಿ ಅಂದಾಗ ಟೊಮೆಟೊ ಕಾಯಿ ಚಟ್ನಿ ಹೆಂಗೆ ಎಂತ ಮಸ್ತ್ ಬರ್ತೈತಿ ನೋಡಿ ಬರ್ರಿ, ಮಾಡೋಣ ಹೆಂಗಂತ ನೋಡ್ರಿ. ಇವನ್ನ ಒಂದು ಸ್ವಲ್ಪ ಉದ್ದದ್ದಾಗಿ ಎತ್ಕೊತೀನಿ. ಭಾಳ ಸಿಗುತ್ತೆ ಟೊಮೆಟೊ ಹಣ್ಣು. ಬರೀ ಕಾಯಿ ಸಿಕ್ಕಿದೆಯಲ್ಲ, ಕಾಯಿ ತಂದಿದ್ದೆಲ್ಲ ಟೊಮೆಟೊ ಕಾಯಿ ನಮ್ಮ ಅಕ್ಕರ ಹೊಲವನ್ನು ರೀ. ಇದು ನೀರು ಹಸಿಲ್ಲ ಅಂದ್ರೆ ಸಣ್ಣ ಸಣ್ಣ ಆಗ್ಯಾವ ಕಾಯಿ. ಅವನ್ನ ನಿನ್ನೆ ಹೋಗಿ ಹರ್ಕೊಂಬಂದ್ಲ. ತೊಯ್ದು ಹಿಂಡಿ ಹಾಕಂತಂದು ಹೇಳಿ ಕೊಟ್ಲು. ಹಿಂಡಿ ಟೊಮೆಟೊ ಹಿಂಡಿ ಹರಿದ್ರೆ ಚಟ್ನಿ ಮಾಡಿದ್ರೆ ಆತಂತೇಳಿ ನಾ ಈಗ ರಾತ್ರಿಗೆ ಮಾಡಾಕತ್ತೀನಿ ನೋಡ್ರಿ. ಹೊಲ್ದನ್ನ ಟೊಮೆಟೊ ಕಾಯಿ ಎಂತ ಮಸ್ತ್ ನೋಡ್ರಿ. ಸಂತ್ಯಾಗಾದ್ರೆ ಆರಿಸಿ ಬಿಟ್ಟಿದ್ದು ಸಿಗ್ತಾವೆ. ಇದು ನಮ್ಮ ಹೊಲ್ದಾಗಾದ್ರೆ ನಾವೇ ಕಿತ್ಕೊಳೋದು. ಎಂತಿಂತ ಚಲೋ ನೋಡಿ ಕಿತ್ಕೊಂಡ್ಬರ್ತಿರ್ತೀವಿ. ಹಣ್ಣು ಟೊಮೆಟೊ ಹಣ್ಣು ಇಟ್ಟಿಟ್ಟು ಆಗ್ಯಾವ್ರಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಐತಲ್ರಿ, ಹಂಗಾಗಿ ನೀರು ಸಾತಿಲ್ಲ ಅವಕ್ಕೆ. ನಮ್ಮ ಅವರ ನೀರು ಸರಿಯಾಗಿ ಕರೆಂಟ್ ಹೋಗೋದು ಬರೋದು ಮಾಡೋದಕ್ಕೆ ನೀರು ಕಡಿಮೆ ಅದಕ್ಕೆ ಇಷ್ಟು ಆಗೈತೆ ನೋಡ್ರಿ. ಎಷ್ಟು ಫ್ರೆಶ್ ಐತೆ ನೋಡ್ರಿ. ಹೊಲ್ದಾನು ಬೇರೆ ಇರ್ತಾವೆ, ಮತ್ತು ಸಂತ್ಯಾನು ಸರಿ ಇರೋಂಗಿಲ್ಲ. ಒಂದು ದೊಡ್ಡ ಇರ್ತಾವೆ, ಇಲ್ಲ ಸಣ್ಣ ಇರ್ತಾವೆ. ಬರೀ ಆರ್ಸ್ಕೊಂಡು ಕೂತ್ಕೋಬೇಕಾಗತ್ತೆ ನೋಡ್ರಿ. ಇಂಥ ಮಸ್ತ್ ಫ್ರೆಶ್ ಹಣ್ಣು, ಫ್ರೆಶ್ ಕಾಯಿ ರೀ. ಟೊಮೆಟೊ ಗೊಜ್ಜು ಮಾಡಕ್ಕೆ ಟೊಮೆಟೊ ಹಣ್ಣು ಹೆಚ್ಚಾಗತ್ತೆ ನೋಡ್ರಿ. ನಾನೀಗ ಹೆಚ್ಚಿಟ್ಕೊಂಡಿದ್ದು ಹೆಚ್ಚಿದ ಟೊಮೆಟೊ ಕಾಯಿನ ಹುರ್ಕೊಂಡೆ. ಗ್ಯಾಸಿನ ಮೇಲೆ ಬೇಗ ಬೇಗ ಉರಂಗೇ ಇಲ್ಲ ರೀ. ಹಂಗಾಗಿ ಒಲೆ ಮೇಲೆ ಮಾಡೋದು ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನ. ನೋಡ್ರಿ, ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಕಾಯಿನ ಇದ್ರೊಳಗೆ ಹಾಕಿದ್ರಿ. ಈಗ ಉರಿಯಾಗತ್ತೀನಿ ಅದನ್ನು. ಅದು ನೀರು ಇರ್ತೈತಲ್ರಿ ಟೊಮೆಟೊ ರಸ ಎಲ್ಲ. ನಾವು ಬೇಗ ಸುಡಂಗಿಲ್ಲ. ಅದು ಭಾಳ ತೊಂದು ಟೈಮ್. ನೋಡ್ರಿ, ಈಗ ಸ್ವಲ್ಪ ಹಾಕೊಂಡು ಹುರಿದೀನಿ. ಇನ್ನೊಂದು ಸ್ವಲ್ಪ ಇಷ್ಟು ಭಾಳ ಹಾಕಿದ್ರೆ ಬೇಗ ಉರಿಯಂಗಿಲ್ಲ ಅವು.
ಹಸಿ ಇರ್ತೈತಲ್ರಿ ಹಂಗೆ ಸ್ವಲ್ಪ ಹಾಕೊಂಡು ಹುರಿಬೇಕು. ನೋಡಿ ಹುರಿದ್ರೆ ಈ ಥರ ಕಲರ್ ಬರಬೇಕು, ಎಲ್ಲ ಹಸಿ ಕಲರ್ ಹೋಗಿ ಈ ಥರ ಕೆಂಪು ಕಲರ್ ಆಗಬೇಕು. ನೋಡಿರಿ ಒಂದಿಷ್ಟು ಅದಕ್ಕೆ ಶೇಂಗಾ ಕಾಳು ಬೇಕು, ಶೇಂಗಾ ಪುಡಿ ಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಶೇಂಗಾ ಕಾಳು ಬೇಕಂತೀನಿ. ಶೇಂಗಾ ಪುಡಿ ಹಾಕಿರೋದು ಈಗ ಸೂಪರ್ ಟೇಸ್ಟ್ ಬರ್ತೈತೆ. ನೋಡ್ರಿ ಈಗ ಇದಕ್ಕೆಲ್ಲ ಹಾಕೋ ಸಾಮಗ್ರಿ ಇಷ್ಟು ಶೇಂಗಾ ಕಾಳು ಹುರ್ಕೊಂಡೇನ್ರಿ, ಉಪ್ಪು ಇಟ್ಕೊಂಡೇನಿ, ಈಗ ಜೀರಿಗೆ ಸಾಸಿ ಜೀರಿಗೆ ಬೇಕಾಗುತ್ತೆ, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತೆ. ಇದ್ರಾಗ ಸ್ವಲ್ಪ ಗುರೆಳ್ ಪುಡಿ ರೀ, ಗುರೆಳ್ ಪುಡಿ ಹಾಕೊತೀನಿ, ಹಾಕೊಂಡು ಇದನ್ನ ಇಷ್ಟು ಹಾಕೊಂಡು ಮಿಕ್ಸಿ ಹಾಕ್ಬೇಕ್ರಿ. ನೋಡ್ರಿ ಟಮಾಟಿ ಕಾಯಿನ ಹುರ್ಕೊಂಡಿನಿ, ಸ್ವಲ್ಪ ಶೇಂಗಾ ಕಾಳು ಹುರ್ಕೊಂಡಿನಿ, ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಣಗಿಸಿಟ್ಟಿದ್ದ ಕರಿಬೇವು, ಉಪ್ಪು, ಜೀರಿಗೆ, ಸ್ವಲ್ಪ ಗುರೆಳ್ ಪುಡಿ, ಸಪ್ಪನ ಗುರೆಳ್ ಪುಡಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ರೆ ಈಗ ಇಷ್ಟು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟ್ ಬರೋದು. ಅಂದರೆ ಹುಳಿ ಜಾಸ್ತಿ ಇರ್ತೈತಲ್ಲ, ಹುಳಿ ತಿಂತಿರಂಗಿಲ್ಲ, ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕೋದಾಗುತ್ತೆ, ಹಾಕಿದ್ರಂತೂ ಸೂಪರ್ ಬರ್ತೈತಿ. ನೋಡ್ರಿ ಮಾಡೋ ಹೆಂಗಾಗುತ್ತೆ ಅಂತೇಳಿ. ನೋಡ್ರಿ ಈಗ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಂಡೇನೆ, ಟೊಮೆಟೊ ಕಾಯಿ ಹುರಿದಿದ್ದು ಹಾಕೊಂಡೇನೆ, ಅದಕ್ಕೆ ಶೇಂಗಾ ಕಾಳು ಸಪ್ರೇಟ್ ಪುಡಿ ಮಾಡಿ ಹಾಕೊಂಡ್ರೆ ನಡೀತೈತಿ. ಹಂಗೆ ಕಾಳು ಹಾಕಿದ್ರೆ ಏನು ಸ್ವಲ್ಪ ನಡ್ಕ ಕಡ್ಕಡ್ಡೆ ಅಂತ ಬರ್ತೈತಲ್ಲ, ತಿನ್ನಕ್ಕೆ ಟೇಸ್ಟ್ ಬರ್ತೈತಿ. ಹಂಗೆ ನಾನು ಹಂಗೆ ಎಡೆಯುವ ಕಾಳನ್ನ ಹಾಕ್ತೀನಿ, ಒಂದು ಸ್ವಲ್ಪ ಸಿಪ್ಪಿ ತೆಗೆದು. ನೋಡ್ರಿ ಶೇಂಗಾ ಕಾಳು ಹಾಕೊಂಡೇನೆ, ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಜೀರಿಗೆ, ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, ಹುಳಿ ಇರ್ತೈತಲ್ಲ, ಇಷ್ಟು ಹಾಕೊಂಡು ರುಬ್ಕೊಂತೀನಿ ರೀ. ಈಗ ಬೆಲ್ಲ ಆಮೇಲೆ ಹಾಕಿ ರುಬ್ತೀನಿ. ನೋಡ್ರಿ ಒಂದಿಷ್ಟು ಹಸಿಮೆಣ್ಸಿಕಾಯಿ ಹಾಕೊಂತೀನಿ, ನಮ್ಮ ಮನೆಗೆ ಖಾರ ಜಾಸ್ತಿ ತಿನ್ನಂಗಿಲ್ಲ, ನಾವು ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನು ಒಂದು 4 ಅಷ್ಟು ಹಾಕೋತೀನಿ, ಯಾಕಂದರೆ ಎಲ್ಲ ಬಾಡೆವು. ನಾಳೆ ಅಲ್ರಿ ಮಂಗಳವಾರ, ನಮ್ಮ ಊರ ಸಂತಿ ನಾಳೆ ಇರ್ತೈತಿ, ವಾರ ಪೂರ್ತಿ ಅಂದಾಗ ಇಷ್ಟು ಅದಾಗಿಬಿಡ್ತಾವೆ ರೀ. ಒಂದಿಷ್ಟು ಬೆಲ್ಲ ಹಾಕೊತೀನಿ, ಮತ್ತು ಒಂದು 2 ಸ್ಪೂನ್ ಅಷ್ಟು ಗುರೆಳ್ ಚಟ್ನಿ ಹಾಕೊತೀನಿ. ನೋಡಿ ಈಗ ನೋಡ್ರಿ ಎಲ್ಲ ಹಾಕಿ ರುಬ್ಕೊಂಡ್ರೆ ಇಷ್ಟು ಸಣ್ಣ ರುಬ್ಕೋಬೇಕು, ಇಂಥ ಮಸ್ತ್ ಐತೆ ನೋಡ್ರಿ. ಇದಕ್ಕೆ ತೆಗೆದು ಊಟ ಕೊಡ್ಬೇಕು ನೋಡ್ರಿ, ಲೇಟ್ ಆಯ್ತು. ನೋಡ್ರಿ ಟೊಮೆಟೊ ಚಟ್ನಿ ರೆಡಿ ಆಯ್ತು. ಒಮ್ಮೆ ನೀವು ಮಾಡಿ ನೋಡ್ರಿ ಹೆಂಗಾಗುತ್ತೆ ಅಂತೇಳಿ. ಸೂಪರ್ ಆಗುತ್ತೆ ರೀ, ರೊಟ್ಟಿ ಆಗ ತಿನ್ಬೋದು, ಚಪಾತಿ ತಿನ್ಬೋದು, ಬಿಸಿ ಅಂದಾಗತ್ತೆ ಇನ್ನು ಸೂಪರ್ ಆಗುತ್ತೆ, ಸಾರ ಬೇಕಾಗಿಲ್ಲ. ನೋಡ್ರಿ ಟೊಮೆಟೊ ಚಟ್ನಿ ರೆಡಿ ಆಯ್ತು. ಈಗ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ತೀನಿ ರೀ, ಅದಕ್ಕೆ 2 ಚಮಚಷ್ಟು ಎಣ್ಣೆ ಹಾಕೊಂಡೀನಿ. ನೋಡ ಜೀರಿಗೆ ಹಾಕೊಂಡೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಒಂದು ಉದ್ದು ಕಟ್ಕೊಂಡು ಇಡ್ಬೇಕಾರೆ ಉಳ್ಳಾಗಡ್ಡಿನ ಅದಕ್ಕೆ ಈಗ ಉದ್ದು ಕಟ್ಕೊಂಡಿರೋದು ಟೊಮೆಟೊ ಹಣ್ಣು ಹಾಕಕ್ಕೆ. ಇದು ಸ್ವಲ್ಪ ಪೂರ್ತಿ ನೋಡಿ, ಈಗ ಪೂರ್ತಿ ಎಲ್ಲ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗೆ ಹಂಗೆ ಇದ್ರಾಗ ಫ್ರೈ ಆಗ್ಬೇಕು ನಾವು, ಅಂದರೆ ಟೊಮೆಟೊ ಗೊಜ್ಜು ಚಲೋ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾನು ಒಣ ಖಾರ ಹಾಕ್ತಿದ್ದೆ, ಹಸಿ ಖಾರ ಹಾಕಿದ್ರೆ ನಡೀತೈತಿ. ನಾನು ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಒಣ ಖಾರ ಹಾಕ್ತೀನಿ. ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊತೀನಿ. ಇದಕ್ಕೆ ನೀರು ಮುಟ್ಟಿಸ್ಲಾರ್ದು ಮಾಡಿದ್ರೆ ಬೇಸ್ರಿ, ನೀರು ಹಾಕಿದ್ರೆ ಒಂಥರ ಸಾರದಾಗ ಆಗ್ಬಿಡ್ತೈತೆ ಅದು.
ಎಣ್ಣೆಗೆ ಫ್ರೈ ಆಗಿದ್ರೆ ಅಂದ್ರೆ ಅಂದಾಗ ಹಚ್ಕೊಂಡು ತಿನ್ನೋಕೆ ಬೆಸ್ಟ್ ಆಗುತ್ತೆ ನೋಡ್ರಿ. ಈಗ ನಾವು ಊಟಕ್ಕೆ ಕೂತ್ಕೊಂಡಿವಿ. ನಮ್ಮಮ್ಮ ಬಂದು ನೋಡ್ರಿ ಬಿಸಿ ಬಿಸಿ ಅನ್ನ, ಅದ್ರಾಗ ಟಮಾಟಿ ಚಟ್ನಿ, ಟಮಾಟಿ ಗೊಜ್ಜು, ಸೂಪರ್ ಕಾಂಬಿನೇಷನ್ ರೀ ಇದು. ಉಣ್ಬೆ ನೋಡ್ರಿ ಬಂಧುಗಳೇ, ಹೆಂಗಿತ್ತು ಇವತ್ತಿನ ದಿನಚರಿ, ಇವತ್ತಿನ ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ.